ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ನಿತ್ಯದ ಊಟಕ್ಕೆ ಬೇಸಿಗೆಯಲ್ಲಿ ಆದಷ್ಟು ತಂಬಳಿಗಳನ್ನೇ ಮಾಡಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಜೀರ್ಣ, ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ ಆವಾಗವಾಗ ಬರ್ತಾ ಇದ್ದರೆ, ಹಾಗೆ ವಿಶೇಷದ ಊಟಗಳನ್ನು ಮಾಡಿ ಹೊಟ್ಟೆ ಉಬ್ಬರಿಸ್ಕೊಂಡಾಗಿದೆ ಅಂತ ಇದ್ದರೆ ಖಂಡಿತವಾಗಿಯೂ ನೀವು ಈ ತಂಬಳಿಯನ್ನು ಟ್ರೈ ಮಾಡಿ ನೋಡಬಹುದು. ಬಾಯಿಗೂ ರುಚಿಯಾಗಿರ್ತದೆ, ದೇಹಕ್ಕೂ ಹಿತವಾಗಿ ಇರ್ತದೆ. ಕೇವಲ 5 ರಿಂದ 10 ನಿಮಿಷದೊಳಗೆ ಮಾಡುವಂತಹ ಅಪರೂಪದ ತಂಬಳಿಯನ್ನು ಮಾಡ್ತಾ ಇದ್ದೇನೆ. ಅದೇ ಓಂಕಾಳು ಮತ್ತು ಬೆಳ್ಳುಳ್ಳಿಯ ತಂಬಳಿ. ನಿಮಗೆಲ್ಲ ಗೊತ್ತಿರುವಂತೆ ಇವೆರಡೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ತುಂಬ ಔಷಧಿಯ ಗುಣಗಳು ಕೂಡ ಇದೆ. ಒಂದು ದೊಡ್ಡ ಚಮಚದಲ್ಲಿ ಓಂಕಾಳನ್ನು ತಗೊಂಡು ಕುಟ್ಟಾಣಿಯಲ್ಲಿ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಿರೋದ್ರಿಂದ ಕುಟ್ಟಾಣಿಯಲ್ಲಿ ಹಾಕಿ ಪುಡಿ ಮಾಡಿದ್ರೇ ಸರಿ ಆಗ್ತದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಸ್ವಲ್ಪ ಪ್ರಮಾಣ ಅರಿಲಿಕ್ಕೆ ಸರಿಯಾಗಿ ಸಿಗೋದಿಲ್ಲ. ಹಾಗಾಗಿ ಓಂಕಾಳು ಸ್ವಲ್ಪ ಪುಡಿ ಆದ ನಂತರ ಅದಕ್ಕೆ 3-4 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಜಜ್ತಾ ಇದ್ದೇನೆ. ದೊಡ್ಡದಾದ್ರಿಂದ ಇಷ್ಟು ಸಾಕಾಗ್ತದೆ. ಇವೆರಡನ್ನು ಚೆನ್ನಾಗಿ ಕುಟ್ಟಿ ಪೇಸ್ಟನ್ನಾಗಿ ಮಾಡಿಕೊಳ್ಬೇಕು. ಅದರ ಒಟ್ಟಿಗೆ ಈಗ ನಾನು ಖಾರಕ್ಕಾಗಿ 5-6 ಕಾಳು ಒಳ್ಳೆ ಮೆಣಸನ್ನು ಕೂಡ ತಗೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದನ್ನು ಕೂಡ ಇದರ ಒಟ್ಟಿಗೆ ಜಜ್ಜಿ ಪೇಸ್ಟನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ. ಈ ತಂಬಳಿಯಲ್ಲಿ ಊಟ ಮಾಡೋದ್ರಿಂದ ಅಜೀರ್ಣ ಆಗಿರುವಾಗ ಅಥವಾ ಗ್ಯಾಸ್ಟ್ರಿಕ್ ಆಗಿರುವಾಗ ತುಂಬ ರಿಲೀಫ್ ಕೊಡ್ತದೆ. ಈಗ ಜಜ್ಜಿರುವ ಪೇಸ್ಟನ್ನು ಹಾಗೆ ಪಕ್ಕಕ್ಕೆ ಇಟ್ಕೊಳ್ತೇನೆ. ಈ ತಂಬಳಿಗೆ ಒಗ್ಗರಣೆಯನ್ನೊಂದು ಮಾಡ್ಕೊಳ್ಳೋಣ. ಈ ತಂಬಳಿಗೆ ಇಲ್ಲಿ ಕಾಯನ್ನು ಯೂಸ್ ಮಾಡ್ತಾ ಇಲ್ಲ. 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ನೀವು ತುಪ್ಪ ಅಥವಾ ರಿಫೈನ್ಡ್ ಆಯಿಲ್ ಯಾವುದನ್ನು ಕೂಡ ಬಳಸ್ಬೋದು. ಅರ್ಧ ಚಮಚದಷ್ಟು ಸಾಸಿವೆ ಹಾಕಿ ಕಟ್ ಮಾಡಿದಂತಹ ಬ್ಯಾಡಗಿ ಮೆಣಸಿನಕಾಯಿ. ಈ ತಂಬಳಿ ಖಾರ ಇರುವುದಿಲ್ಲ. ಬೆಳ್ಳುಳ್ಳಿ ಹಾಗೆ ಓಂಕಾಳು ಒಳ್ಳೆ ಮೆಣಸಿನ ಖಾರನೇ ಇದಕ್ಕೆ ಸಾಕಾಗ್ತದೆ. ಒಮ್ಮೆ ಇದನ್ನೆಲ್ಲ ಸಿಡಿಯೋ ತನಕ ಹುರಿದುಕೊಂಡು ಅದಕ್ಕೆ ಕರಿಬೇವನ್ನು ಕೂಡ ಹಾಕಿ ಬಾಡಿಸ್ಕೊಂಡು ಆಗಲೇ ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿ, ಓಂಕಾಳು, ಒಳ್ಳೆ ಮೆಣಸಿನ ಪೇಸ್ಟನ್ನು ಸೇರಿಸಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಎಣ್ಣೆಯಲ್ಲಿ ಹುರಿದುಕೊಳ್ತಾ ಇದ್ದೇನೆ. ಚೆನ್ನಾಗಿ ಹುರಿದ ನಂತರ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು. ನಾನು ಆಗಲೇ ಹೇಳಿದ ಹಾಗೆ ನಾವಿದಕ್ಕೆ ಕಾಯನ್ನು ಸೇರಿಸಿ ರುಬ್ಬೋದಿಲ್ಲ. ಕಾಯಿ ಹಾಕದೆ ಮಾಡುವಂತಹ ಇದು ತಂಬಳಿ. 1 ಕಪ್ಪಿನಷ್ಟು ನೀರನ್ನು ಹಾಕಿ ನೀರು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯುವ ತನಕ ನಾವು ಸ್ವಲ್ಪ ವೇಟ್ ಮಾಡಬೇಕು. ನೋಡಿ, ಇದು ಈಗ ಚೆನ್ನಾಗಿ ಕುದೀತಾ ಬಂದಿದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗುವ ತನಕ ವೆಯ್ಟ್ ಮಾಡಬೇಕು. ಬಿಸಿ ನೀರಿಗೆ ಮಜ್ಜಿಗೆಯನ್ನು ಸೇರಿಸಿದ್ರೆ ಒಡೆದು ಹೋದಂಗೆ ಆಗ್ತದೆ. ಅದಕ್ಕೋಸ್ಕರ ನೀರು ಪೂರ್ತಿಯಾಗಿ ತಣ್ಣದ ಮೇಲೆ ನಾವು ಇದಕ್ಕೆ ಮಜ್ಜಿಗೆಯನ್ನು ಸೇರಿಸ್ಕೊಳ್ಬೇಕು. ನೋಡಿ, ಈಗ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ನಾನಿಲ್ಲಿ 1 ಕಪ್ನಷ್ಟು ಕಡೆದ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮಜ್ಜಿಗೆ ತುಂಬ ಹುಳಿ ಆಗದೆ ಚಪ್ಪೆ ಚಪ್ಪೆ ಆಗಿದ್ರೇ ತಂಬಳಿಗೆ ಚೆನ್ನಾಗಿರ್ತದೆ. ಟೇಸ್ಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ನಾನು ಇನ್ನೊಂದು ಲೋಟ ಮಜ್ಜಿಗೆಯನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಎಲ್ಲ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಬಿಸಿ ಬಿಸಿ ಅನ್ನದೊಟ್ಟಿಗೆ ಊಟ ಮಾಡಲಿಕ್ಕೆ ಅಲ್ಲದೆ ಕುಡಿಲಿಕ್ಕೂ ಕೂಡ ಓಂಕಾಳು ಹಾಗೂ ಬೆಳ್ಳುಳ್ಳಿಯ ಪರಿಮಳ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನಿಮಗೆಲ್ಲ ಗೊತ್ತಿರಬಹುದು, ಮುಂಚೆ ಎಲ್ಲ ಮಕ್ಕಳಿಗೆ ಆಗಲಿ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಆಗಲಿ ಸ್ವಲ್ಪ ಹೊಟ್ಟೆ ನೋವು ಅಂತ ಇದ್ದರೆ ನೀರು ಬಿಸಿ ಮಾಡಿ ಓಂಕಾಳು ಹಾಕಿ ಕೊಡೋದ್ರಿಂದ ಬೇಗನೆ ರಿಲೀಫ್ ಆಗ್ತಾ ಇತ್ತು. ಹಾಗೆ ತಂಬಳಿ ಕೂಡ ಸೇವಿಸೋದ್ರಿಂದ ತುಂಬಾ ಹಿತವಾಗಿರ್ತದೆ. ಎಲ್ಲ ಆದ ನಂತರ ಈ ತಂಬಳಿಯನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನಿಲ್ಲಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ಓಂಕಾಳು ಬೆಳ್ಳುಳ್ಳಿ ತಂಬಳಿಯನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ, ತುಂಬ ಸುಲಭ ಇದೆ. ಅಡುಗೆ ಕಲಿಯೋರಿಗಂತೂ ಬೇಗನೆ ಮಾಡ್ಕೊಳ್ಬೋದು. ಒಂದು ಒಳ್ಳೆಯ ಆರೋಗ್ಯಕರ ತಂಬಳಿ ಖಂಡಿತ ಒಮ್ಮೆ ಟ್ರೈ ಮಾಡಿ. ಹಾಗೆ ದೇಹವನ್ನು ತಂಪಾಗಿಡಿ ಅಂತ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಫೇಸ್ಬುಕ್ ಪೇಜ್ನಲ್ಲಿ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.